6 ಗಂಟೆ ಆಯ್ತಾ? ಇಲ್ಲ, ಇನ್ನು 5:15 ಆಗಿರೋದು ಅಷ್ಟೇ. ನಿಂಗ್ ಟೈಮ್ ನೋಡಕ್ ಬರೋದು ಒಳ್ಳೇದೇ ಆಯ್ತು. ನೀನು ಕೂಡ ಕಲಿಬಹುದು. ಕೂಕು ಟಿವಿ ಕಿಡ್ಸ್ ಆಪ್ ನ ಡೌನ್ಲೋಡ್ ಮಾಡಿ और एवरीडे कुछ नया सीखो। ಗುಡಿಯಾ ಕುಟುಂಬ ಮಧ್ಯಪ್ರದೇಶದ ಒಂದು ಹಳ್ಳಿನಲ್ಲಿತ್ತು. ಗುಡಿಯಾ, ಓ ಗುಡಿಯಾ, ಏನಾಯ್ತಮ್ಮ? ವಿಪುರದ ಹುಡುಗ ಮದ್ವೆಗೆ ಒಪ್ಕೊಂಡಿದ್ದಾನೆ. ಆ ದೇವ್ರ ಆಶೀರ್ವಾದ. ಹುಡುಗನ್ ಕಡೆಯವರು ಬೇಡ ಅನ್ಲಿಲ್ಲ ನಿನ್ನನ್ನ. 13 ಕುಟುಂಬದವರು ಬೇಡ ಅಂದಿದ್ರು ನಿನ್ನನ್ನ. 14ನೇ ಕುಟುಂಬ ಇದು. ನಾನು ಸಾಯೋಕು ಮುಂಚೆ ಕಡೆ ಪಕ್ಷ ನಿನ್ ಮದ್ವೆ ನೋಡೋದಕ್ಕೆ ಆಸೆ ಪಡ್ತೀನಿ ನಾನು. ಗುಡಿಯಾ ಕೂಡ ತನ್ನ ಮದುವೆ ಸುದ್ದಿ ಕೇಳಿ ತುಂಬಾ ಖುಷಿ ಪಟ್ಲು. ಗುಡಿಯಾ ತನ್ನ ಮದ್ವೆ ಫಿಕ್ಸ್ ಆಗಿದೆ ಅನ್ನೋ ವಿಷಯನ ತನ್ನ ಸ್ನೇಹಿತರಿಗೆ ಹೇಳೋಕ್ ಹೋದ್ಲು. 3ನೇ ತಾರೀಕಿಗೆ ಅರ್ಶನ ಶಾಸ್ತ್ರ ಇದೆ, ನೀವೆಲ್ರೂ ಖಂಡಿತ ಬರ್ಲೇಬೇಕು. ಏನ್ ನಮ್ಮನ್ನ ಮರ್ತೇ ಬಿಡ್ತೀಯಾ? ಈಗಿಂದನೇ ನಿನ್ ಗಂಡನ ಕನಸು ಕಾಣ್ತಾ ಇರ್ಬೇಕು ಅಲ್ವಾ ನೀನು? ಇಲ್ಲ, ಇನ್ನೂ ಹಾಗೇನೂ ಆಗಿಲ್ಲ. ನನ್ಗನ್ಸತ್ತೆ ಇವತ್ ರಾತ್ರಿಯಿಂದ ಆಗ್ಬಹುದು ಅಂತ. ತುಂಬಾ ಜನ ಹುಡುಗಿಯರು ಮುಟ್ಟಾಳ್ರಾಗಿರ್ತಾರೆ. ಮದ್ವೆ ಆದ್ಮೇಲೆ ಅವ್ರ ಗುಣನೇ ಬದ್ಲಾಗ್ ಹೋಗತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮದ್ವೆಗ್ ಮುಂಚೆ ನೀನು 2-3 ಸಲ ನಿನ್ ಗಂಡನ್ನ ಭೇಟಿ ಮಾಡೋದು ಒಳ್ಳೇದು. ಆವಾಗ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೋದಲ್ವಾ? ನಾನು ನನ್ ಮದ್ವೆ ಆಗೋ ಹುಡುಗನ್ ಜೊತೆ ಫೋನಲ್ಲಿ ಮಾತಾಡಕ್ ಇಷ್ಟಪಡ್ತೀನಿ. ಸಿಟಿನಲ್ಲಿ ಎಲ್ರ ಹತ್ರನೂ ಫೋನ್ ಇರುತ್ತೆ ಅಲ್ವಾ? ಆದ್ರೆ ನಮ್ ಹಳ್ಳಿನಲ್ಲಿರೋದು ಒಂದೇ ಒಂದು ಡಬ್ಬಾ ಪಿಸಿಒ ಇಟ್ಕೊಂಡಿರೋ ಬಬ್ಲು ಬೇರೆಯವ್ರ ಮಾತನ್ನ ಕದ್ದು ಮುಚ್ಚಿ ಕೇಳ್ತಾನೆ, ದುಡ್ಡು ಕೂಡ ಕೇಳ್ತಾನೆ. ಅದಕ್ಕೆ ಅಲ್ಲಿಂದ ಮಾತಾಡೋದು ನಿಜವಾಗ್ಲೂ ವ್ಯರ್ಥ. ದುಡ್ಡಿನ ವ್ಯವಸ್ಥೆ ಏನಾದ್ರೂ ನೀನ್ ಮಾಡ್ಕೊಂಡ್ರೆ ನನ್ನ ಅಣ್ಣಂಗೆ ಹೇಳ್ಬಿಟ್ಟು ಸಿಟಿಯಿಂದ ನಿನ್ಗೊಂದು ಫೋನ್ ತರಿಸ್ಕೊಡ್ತೀನಿ. ಗುಡಿಯಾ ತನ್ನ ಅಣ್ಣನ ಉಂಡಿಯಿಂದ ದುಡ್ಡನ್ನ ತೆಗೆದು ತನ್ನ ಸ್ನೇಹಿತೆ ಕೊಟ್ಟು ಮೊಬೈಲನ್ನ ತರಿಸ್ಕೋತಾಳೆ. ಅವರು ಪ್ರತಿದಿನ ಕದ್ದು ಮುಚ್ಚಿ ತನ್ನ ಗಂಡನ್ ಜೊತೆ ಮಾತಾಡೋಕ್ ಶುರು ಮಾಡ್ತಾಳೆ. ಒಂದು ದಿನ ಗುಡಿಯಾ ಅಮ್ಮ ಗುಡಿಯಾಗ್ ಹೇಳ್ತಾಳೆ, ಗುಡಿಯಾ, ಪೂರಿ ಮಾಡೋದಿಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ. ನಾನು ಅಂಗಡಿಗೆ ಹೋಗಿ ಕೆಲವೊಂದು ವಸ್ತುಗಳನ್ನ ತರ್ತೀನಿ. ಗುಡಿಯಾ ಹೋಗಿ ಆ ಎಣ್ಣೆ ಮುಂದೆ ಕೂತ್ಲು. ಆದ್ರೆ ಅವಳ ಪೂರ್ತಿ ಗಮನ ಮೊಬೈಲಲ್ಲಿ ಮಾತಾಡೋದ್ರಲ್ಲಿತ್ತು. ಇದ್ದಕ್ಕಿದ್ದ ಹಾಗೆ ಅವಳ ಕೈ ಸೌಟಕ್ ತಾಕಿ ಆ ಸೌಟು ಬಾಂಡ್ಲಿಯಿಂದ ನೆಲಕ್ ಬಂದ್ಬಿತ್ತು. ಗುಡಿಯಾ ಮುಖಕ್ಕೆ ಕಾಯ್ತಾ ಇರೋ ಎಣ್ಣೆ ಹಾರ್ತು. ಅದರಿಂದ ಅವಳ ಮುಖದಲ್ಲಿ ತುಂಬಾ ಕಡೆ ಕಲೆ ಆಯ್ತು. ಈ ವಿಷಯ ಇಡೀ ಹಳ್ಳಿಗೆ ಹರಡ್ತು. ಇದು ಹುಡುಗನ್ ಮನೆಯವ್ರಿಗೂ ಗೊತ್ತಾಯ್ತು. ಹುಡುಗನ ತಂದೆ ಗುಡಿಯಾನ ನೋಡೋದಿಕ್ಕೆ ಅಂತ ಬಂದ್ರು. ಅವರು ಈ ಮದ್ವೆನ ಬೇಡ ಅಂತ ಹೇಳ್ಬಿಟ್ರು. ನನ್ ಮುಖದಲ್ಲಿ ಕೆಲವೊಂದು ಕಲೆಗಳಾಗಿದ್ದಕ್ಕೆ ಈ ಮದ್ವೆನೇ ಬೇಡ ಅಂತ ಹೇಳ್ಬಿಟ್ಯಾ ನೀನು? ನನ್ನ ಗೆಳೆಯರಿಗೆಲ್ಲ ಸುಂದರವಾದ ಹೆಂಡತಿರು ಸಿಕ್ಕಿದ್ದಾರೆ. ನಾನೇನಾದ್ರೂ ನಿನ್ನ ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವರೆಲ್ಲ ನನ್ನ ನೋಡಿ ನಗ್ತಾರೆ. ನಾನ್ ನಿನ್ನ ಮದ್ವೆ ಮಾಡ್ಕೊಳಲ್ಲ. ಇಷ್ಟನ್ನ ಹೇಳ್ಬಿಟ್ಟು ಹುಡುಗ ಫೋನನ್ನ ಕಟ್ ಮಾಡ್ದ. ಗುಡಿಯಾ ತುಂಬಾ ಸಲ ಫೋನ್ ಮಾಡಿದ್ಲು, ಆದ್ರೆ ಹುಡುಗ ಫೋನನ್ನ ತೆಗಿಲೇ ಇಲ್ಲ. ಪ್ರೀತಿಯನ್ನು ಶಬ್ದಕ್ಕೆ ಅರ್ಥನೇ ಇಲ್ವಾ ಹಾಗಾದ್ರೆ? ಪ್ರಪಂಚದಲ್ಲಿ ಜನರು ತನ್ನ ಹೆಂಡತಿ ಮುಖ ಸುಂದರವಾಗಿರ್ಬೇಕು ಅಂತ ಬಯಸೋದು ಬೇರೆಯವ್ರ ಮುಂದೆ ಗೌರವ ಸಿಗ್ಬೇಕು ಅಂತಾನಾ? ನಿರಾಶೆ ಆದ ಗುಡಿಯಾ ನದಿನಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ಲು. ಇನ್ನೇನ್ ನದಿಗ್ ಹಾರ್ಬೇಕು ಆ ಸಮಯದಲ್ಲಿ ಒಂದ್ ಹೆಂಗ್ಸು ಅವಳ ಕೈಯನ್ನ ಹಿಡ್ಕೊಂಡ್ಲು. ಈಜಕ್ ಬರತ್ತಾ ಅಥವಾ ಹಾಗೆ ನದಿಗ್ ಬೀಳ್ತಾ ಇದ್ಯಾ? ಈಜಕ್ ಬರಲ್ಲ. ಈ ಪ್ರಪಂಚನ ಬಿಡೋದಕ್ಕೋಸ್ಕರ ಹಾರ್ತಾ ಇದ್ದೀನಿ. ಆ ಹೆಂಗ್ಸು ಗುಡಿಯಾಯಿಂದ ಎಲ್ಲಾ ವಿಷಯನೂ ತಿಳ್ಕೋತಾಳೆ. ನೀವು ಮದ್ವೆ ಹುಡುಗಿ ತರ ಬಟ್ಟೆನ ಯಾಕೆ ಹಾಕೊಂಡಿದ್ದೀರಾ? ಬಾ ನನ್ ಜೊತೆ, ನಾನ್ ಎಲ್ಲ ಹೇಳ್ತೀನಿ ನಿನ್ಗೆ. ಆ ಹೆಂಗ್ಸು ಗುಡಿಯಾನ ತನ್ನ ಮನೆಗ್ ಕರ್ಕೊಂಡು ಹೋಗ್ತಾಳೆ. 15 ವರ್ಷದ ಹಿಂದೆ ನನ್ಗೂ ಕೂಡ ನಿನ್ ಜೀವನದಲ್ಲಾಗಿರೋ ತರನೇ ಆಗಿತ್ತು. ನನ್ ಮುಖ ಸುಟ್ಟು ಹೋಗಿತ್ತು. ಮತ್ತೆ ಹುಡುಗನ್ ಕಡೆಯವರು ನನ್ನ ಮದ್ವೆ ಆಗೋದಕ್ಕೆ ನಿರಾಕರಿಸಿದ್ರು. ನಾನು ಕೂಡ ನಿರಾಸೆ ಆಗಿ ನಿನ್ ಥರನೇ ಈ ಪ್ರಪಂಚ ಬಿಟ್ಟು ಹೋಗ್ಬೇಕು ಅಂತ ಬಯಸಿದ್ದೆ. ಆದ್ರೆ ನನಗೆ ಒಂದು ಚಮತ್ಕಾರಿ ಹೆಂಗ್ಸು ಒಂದು ಚಮತ್ಕಾರಿ ಹರ್ಷಣ ಕೊಟ್ಲು. ಚಮತ್ಕಾರಿ ಹರ್ಷಣ? ಹಾ, ಸ್ವಲ್ಪ ಇದನ್ನ ಹಚ್ಕೊಂಡ್ ನೋಡು. ಇದನ್ನ ಹಚ್ಕೋತಿದ್ದಾಗೆ ನಿನ್ ಮುಖದಲ್ಲಿರೋ ಎಲ್ಲಾ ಕಲೆನೂ ಹೊರಟೋಗತ್ತೆ.
ಗುಡಿಯಾ ತನ್ನ ಮುಖಕ್ಕೆ ಆ ಚಮತ್ಕಾರಿ ಅರ್ಶನ ಹಾಕೋತಾಳೆ. ಆಗ ಅವಳ ಮುಖ ತುಂಬಾ ಸುಂದರವಾಗಿ ಆಗೋಗತ್ತೆ. ನಿಮ್ ಮುಖ ಸರಿ ಹೋದ್ಮೇಲೆ ಆಗ ನಿಮ್ಮ ಮದ್ವೆ ಆಯ್ತಾ? ಇಲ್ಲ, ನಾನು ಮತ್ತೆ ಮದ್ವೆ ಮಾಡ್ಕೊಳ್ಳಿಲ್ಲ. ಒಬ್ಳೆ ಜೀವನ ಮಾಡೋದು ಸರಿ ಅನ್ನಿಸ್ತು ನನಗೆ. ಯಾವಾಗ ಗುಡಿಯಾ ಮತ್ತೆ ಹಳ್ಳಿಗ್ ಬಂದ್ಲೋ ಜನಗಳು ಅವಳನ್ನ ನೋಡಿ ಆಶ್ಚರ್ಯಪಟ್ರು. ಯಾವ ಹುಡ್ಗನ್ ಜೊತೆ ಗುಡಿಯಾ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿತ್ತು ಅವನು ಮತ್ತೆ ಮದ್ವೆ ಆಗ್ಬೇಕು ಅಂತ ಬೇಡ್ಕೊಂಡ. ಯಾವ ಹುಡ್ಗ ನನ್ನನ್ನೆಲ್ಲ ನನ್ನ ಮುಖನ ಪ್ರೀತಿ ಮಾಡ್ತಾನೋ ಆ ಹುಡ್ಗನ್ನ ನನಗೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಇಷ್ಟ ಇಲ್ಲ. ನಾಳೆ ಮತ್ತೆ ನನ್ ಮುಖ ಹೀಗೆ ಹಾಳಾದ್ರೆ ನೀನಾಗ ಮತ್ತೆ ನನ್ನನ್ನ ಬಿಟ್ಬಿಡ್ತ್ಯಾ? ಅದಕ್ಕೆ ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ. ಗುಡಿಯಾ ನಿರ್ಧಾರ ಮಾಡಿದ್ಲು, ಮೊದ್ಲು ತನ್ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ, ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ. ಸ್ನೇಹಿತರೆ, ಈ ಕಥೆಯಿಂದ ನಾವೇನ್ ಅರ್ಥ ಮಾಡ್ಕೋತೀವಿ ಅಂದ್ರೆ ಪ್ರತಿಯೊಂದು ಹುಡ್ಗಿನೂ ಮದ್ವೆಗ್ ಮುಂಚೆ ತನ್ನ ಕಾಲ್ ಮೇಲೆ ತಾನು ನಿಂತಿರ್ಬೇಕು ಅಂತ. ಯಾಕಂದ್ರೆ ಮದ್ವೆ ಆದ್ಮೇಲೆ ಹುಡ್ಗನ್ ಕಡೆಯವರು ಯಾವ್ದೋ ಕಾರಣ ಇಟ್ಕೊಂಡು ಹುಡ್ಗಿನ ಆಚೆ ಕಳಿಸ್ಬಿಟ್ರೆ ಆಗ ಅವಳ ಜೀವನನ ಅವಳೇ ನೋಡ್ಕೋಬಹುದು ಅಂತ.